ಇವತ್ತು ಮಂಕುತಿಮ್ಮನ ಕಗ್ಗದಲ್ಲಿ ವ್ಯಷ್ಟಿ ಇಂದ ಸಮಷ್ಟಿ ಅನ್ನುವ ಒಂದು ಟಾಪಿಕ್ ಬಹಳ ಚೆನ್ನಾಗಿದೆ. ಇದನ್ನು ಎಷ್ಟೋ ಸತಿ ಹೇಳ್ತಿರ್ತೀನಿ ನಾನು. ಸಮ್ಯಕ್ ಬಂಧ ಸಂಬಂಧ, ಬಿಡಿಸಲಾರದಂತಹ ಒಂದು ಸಂಬಂಧ. ಬಂಧನ ಅಲ್ಲ ಅದು. ಬಂಧನ ಆದರೆ ಬಿಡಿಸ್ಕೋಬೇಕು. ಬಿಡಿಸೋಕ್ಕಾಗದೇ ಇರೋದು ಅಂದರೆ ಬಂಧನವೇ ಇಲ್ಲದೆ ಇರೋದು ಯಾವುದು? ರಕ್ತ ಸಂಬಂಧ, ಅಲ್ಲಿ ಮೋಹ ಹುಟ್ಕೊಳ್ಳುತ್ತೆ, ನಂದು ಅಂತ. ಎಮೋಷನಲ್ ಸಂಬಂಧ, ಭಾವ ಒಂದು ಉದ್ವೇಗದಿಂದ ಉಂಟಾಗೋದು, ಅದಕ್ಕೂ ಒಂದು ಲಿಮಿಟ್ ಇದೆ. ಅದು ಕೂಡ ಶಾಶ್ವತವಲ್ಲ. ಹಾಗೆ ಒಂದು ಇಂಡಿವಿಜುವಲ್ ಅಂದರೆ ಒಂದು ಪರ್ಸನ್ ಟು ಪರ್ಸನ್ ಸಂಬಂಧ ಕೂಡ ಬಹಳ ದೈಹಿಕವಾದದ್ದು, ಮಾನಸಿಕವಾದದ್ದು. ಲಿಮಿಟೇಷನ್ ಇದೆ ಅದಕ್ಕೆ. ನಮಗೆ ಕಾಣೋದಿಲ್ಲ ಬರೀ ದೈಹಿಕವಾದ ಸಂಬಂಧ ಆದರೆ ಬರೀ ವಸ್ತು ವಿಷಯ ವಿಚಾರಗಳೇ ಕಾಣುತ್ತೆ. ಮನಸ್ಸಿನ ಸಂಬಂಧ ಆದರೆ ಭಾವನೆಗಳು ಅಷ್ಟೇ, ಏರುಪೇರು ಇರುತ್ತೆ. ಅಹಂಕಾರದಲ್ಲಿ ಇದ್ದಾಗ ಸಂಬಂಧಗಳು ಬರೀ ಯೋಚನೆಗಳು, ತರ್ಕಗಳು, ಡಿಸ್ಕಷನ್ ಇವೆಲ್ಲ ಇರುತ್ತೆ. ಆದರೆ ಒಂದು ನಮಗೆ ಗೊತ್ತಿಲ್ಲದೆ ಆಲ್ರೆಡಿ ಆಗಿರೋದು, ನಾವು ಮಾಡ್ಕೊಳ್ಳದೆ ಎಫರ್ಟ್ಲೆಸ್ ಆಗಿ ಇರುವುದು ಯಾವುದು ಅಂದರೆ ಎಲ್ಲರೊಳಗೂ ಒಂದುಗೂಡಿದ ಒಂದು ಆತ್ಮ ಸಂಬಂಧ. ಇದು ನಿನಗೆ ಬೇಕೋ ಬೇಡವೋ ಅದು ಇದೆ. ಇದು ಜೀವ ಒಂದಕ್ಕೊಂದು ತುಡಿತಾ ಇರೋ ಸಂಬಂಧ. ಇದು ಈ ಪ್ರೇಮ ಆಲ್ರೆಡಿ ವಿ ಆರ್ ಕನೆಕ್ಟೆಡ್. ಯಾವತ್ತೂ ನಾವು ಒಂಟಿ ಅಲ್ಲ. ಈ ಭಾವನೆ ಮೆಡಿಟೇಷನ್ಗೆ ಮೊದಲಿನ ಹೆಜ್ಜೆ. ಐ ಆಮ್ ಕನೆಕ್ಟೆಡ್, ಐ ಆಮ್ ಹೋಲ್, ಐ ಆಮ್ ಎವ್ರಿಥಿಂಗ್, ಐ ಆಮ್ ಎವ್ರಿವೇರ್. ನನ್ನ ಒಳಗಡೆ ಇದು ಬೇರೆ ಆಯಾಮವೇ ಇದೆ, ಎಲ್ಲವೂ ನಾನೇ ಅನ್ನೋದು. ಇಲ್ಲಿ ಈ ಸಂಬಂಧ ನಾವು ಕಡ್ಕೊಳ್ಳೋಂಗೆ ಏನು ಇಲ್ಲವೇ ಇಲ್ಲ, ಮಾಡ್ಕೊಳ್ಳೋಂಗೂ ಇಲ್ಲ, ಕಳ್ಕೊಳ್ಳೋಂಗೂ ಇಲ್ಲ. ಕಡ್ಕೊಳಕ್ಕೆ ಮಾಡ್ಕೊಂಡಿದ್ರೆ ತಾನೇ ಅದು ಇರೋದದು, ಆ ಸಂಬಂಧ. ಅಷ್ಟೆಲ್ಲ ಇದ್ರೂ ಕೂಡ ನಾನು ಒಂಟಿಯಾಗಿರ್ತೀನಿ, ನಾನು ಒಂಟಿ, ನನ್ಗೆ ಯಾರ ಜೊತೆನೂ ಬೆರೆಯಲ್ಲ ಅಂತ, ಒಂಟಿ ಅಂತ ನಾವು ಯಾವಾಗ ಅಂದ್ಕೊಳ್ತೀವೋ, ನಾವು ಬೇರೆ ಇರ್ತೀವೋ, ಬೇರೆ ಇರೋದೇ ಸುಖ ಅಂತ ಸಪ್ರೇಟ್ ಮಾಡ್ಕೊಳ್ತೀವೋ, ನಮ್ದು ಪೂರ್ತಿ ಜೀವನ ಆಗಲ್ಲ, ಅರೆ ಜೀವನ ಅದು. ನಾವು ಎಷ್ಟು ಬೆರಿತೀವೋ ಅಷ್ಟು ಪೂರ್ಣ ಆಗ್ತಾ ಹೋಗ್ತೀವಿ. ಅದು ಕೂಡ ಇಷ್ಟೇ ಜನ ಅಂತ ಬೆರೆತ್ಕೊಂಡು ಹೋಗೋದಲ್ಲ ಅದು. ನಾನು ಎಲ್ಲವೂ ನಾನೇ, ಆದರೆ ನಾನು ಯಾವಾಗ್ಲೂ ಓಪನ್ ಆಗಿರ್ತೀನಿ. ನಾನು ಬೆರೆಯೋದಕ್ಕೆ, ನಾನು ಯಾವಾಗ್ಲೂ ಸ್ಪಂದಿಸೋದಕ್ಕೆ ಆ ಒಂದು ನಾನು ತಯಾರಿರ್ತೀನಿ ಅಂತ. ಹಾಗಿದ್ದಾಗ ನಮ್ಮ ಕಷ್ಟ, ದುಃಖ ಎಲ್ಲನೂ ಕೂಡ ಅರ್ಧ ಭಾಗ ಆ ಭಾವನೆ ಬಂದ್ರೇ ಕಳೆದೋಗ್ಬಿಟ್ಟು ಸಂತಸ ಅನ್ನೋದು ಮಲ್ಟಿಪಲ್ಸ್, 1000 ಫೋಲ್ಡ್ಸ್ ಬಂದ್ಬಿಡುತ್ತೆ. ಈ ಬಾಂಧವ್ಯ ಮುಂಚೆನೇ ಇದೆ, ಅದು ಸದಾ ಇದೆ, ಯಾವಾಗ್ಲೂ ಇದೆ. ನಮಗೆ ಯಾವಾಗ್ಲೂ ಆನಂದ ಕೊಡೋದು ದೈವ ಕೃಪೆ ಅಲ್ವಾ? ನಾವು ಮಾಡ್ಕೊಳ್ಳೋದಲ್ವಲ್ಲ, ಅದು ಬಿಡೋದಲ್ವಲ್ಲ. ಬಂಧನವದೇನಲ್ಲ, ಜೀವ ಪ್ರೇಮ. ಒಂದೇ ನಿಲೆ ಜೀವವರೆ. ನೀವು ಒಬ್ಬನೇ ನಿಂತ್ಕೊಂಡ್ರೆ ಜೀವವರೆ. ಬೆರೆತರಳೆ ಪೂರ್ಣ, ಬೆರೆತರೆ ಅರಳಿ ಪೂರ್ಣವಾಗುವುದು, ಬೆರೆತರಳೆ ಪೂರ್ಣ. ದುಂದುಗವನ್ ಅರೆಗೈದು, ನಮ್ಮ ಕಷ್ಟವನ್ನ, ಅದೇನು ಲೆಕ್ಕ ಹೇಗೆ ಅಂದರೆ ನಮ್ಮ ಕಷ್ಟ ತಾನಾಗ್ತಾನೆ ಎಲ್ಲ ಹೊರಟೋಗುತ್ತೆ. ನಾವು ಎಲ್ಲರನ್ನು ಸೇರಿಸ್ಕೊಳ್ತಾ ಸಂತಸವ ನಿಮ್ಮಡಿಪ. ಬಾಂಧವ್ಯ ದೈವ ಕೃಪೆ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ. ಒಂದು ಮೆಡಿಟೇಷನ್ ಆಗ್ಬಿಡುತ್ತೆ ಓದಿದ್ರೆ. ಬಂಧನವದೇನಲ್ಲ ಜೀವ ಪ್ರೇಮ, ಒಂದೇ ನಿಲೆ ಜೀವವರೆ, ಬೆರೆ ತರಳೆ ಪೂರ್ಣ. ದುಂದುಗವನ್ ಅರೆಗೈದು, ಸಂತಸವ ನಿಮ್ಮಡಿಪ. ಬಾಂಧವ್ಯ ದೈವ ಕೃಪೆ ಮಂಕುತಿಮ್ಮ. ಬ್ರಹ್ಮನಿಗೂ ಕೂಡ ಒಬ್ಬ ಇರಕ್ಕೆ ಇಷ್ಟ ಆಗಲಿಲ್ಲ. ಶಿವನೂ ಯಾವತ್ತೂ ಒಬ್ಬ ಇಲ್ಲ, ಇರೋಕ್ಕಾಗಲ್ಲ. ಬ್ರಹ್ಮ ತಾನು ಒಬ್ಬನೇ ಇರೋಕ್ಕಾಗದೆ ಸಂಸಾರ ಕಟ್ಕೊಂಡು ಇಡೀ ವಿಶ್ವ ಸೃಷ್ಟಿ ಮಾಡಿದ. ಒಬ್ಬನೂ ಊಟದಲ್ಲಿ ಸವಿ ಇಲ್ಲ, ಸೊಗಸಿಲ್ಲ. ಇದು ನಮ್ಮ ಲೆವೆಲ್ ಬಂದ್ಬಿಡ. ಒಬ್ಬರು ಏನೇ ಮಾಡಿದ್ರು ಅದರಲ್ಲಿ ಏನು ಬ್ಯೂಟಿ ಇಲ್ಲ, ಸೊಗಸಿಲ್ಲ. ಒಂದಿನ ಓಕೆ, 2 ದಿನ ಇಲ್ಲ. ಇಬ್ಬರಾಗುವ ನೆಂದನಂತೆ ಪರಬೊಮ್ಮ. ಒಬ್ಬರು ಊಟದಲ್ಲಿ ಸವಿ ಇಲ್ಲ, ಸೊಗಸಿಲ್ಲ, ಇಬ್ಬರಾಗುವ ನೆಂದನಂತೆ ಪರಬೊಮ್ಮ. ಅವನೇನೇ ಡಿಸೈಡ್ ಮಾಡಿದಾನೆ ಒಬ್ರು ಇರಬಾರ್ದಂತ ಇಬ್ಬರಾಗಕ್ಕೆ. ದ ಗ್ರೇಟ್ ಲೈಫ್, ಗ್ರ್ಯಾಂಡ್ ಲೈಫ್, ರಿಚ್ ಲೈಫ್, ಒಂಟಿ ತೊಳೆದಲ್ಲಿ ಏನಿಲ್ಲ. ಅದು ರಿಚ್ ಲೈಫ್ ಬೇಕಾ? ಎಲ್ಲರ ಜೊತೆ ಇರು. ಹೆಬ್ಬದುಕು
ಒಂಟಿತನದೊಳೆದೈನು ಬದುಕುವೆಯೋ ತಬ್ಬಿಕೊಳೋ ವಿಶ್ವವನು ಮಂಕುತಿಮ್ಮ. ತಬ್ಬಿಕೋ, ಎಂಬ್ರೇಸ್ ದಿ ಹೋಲ್ ವರ್ಲ್ಡ್. ಇದು ನೀನು ಎಲ್ಲದರಲ್ಲೂ ಇದೆಯಾ ಆ ಒಂದು ಭಾವ ನೀನು ಕನೆಕ್ಟ್ ಮಾಡಿಬಿಡುತ್ತೆ. ಅದೇ ನಿಜವಾದ ಅಹಂ ಬ್ರಹ್ಮಾಸ್ಮಿ ತತ್ವನೇ. ಅದು ಇರೋದ್ರಲ್ಲಿ ಇರೋದಷ್ಟೇನೆ. ನೀನು ಅದನ್ನ ಹೇಗೆ ಅದು ರೇಡಿಯೇಟ್ ಆಗುತ್ತೆ ನಿನ್ನಿಂದ, ಆ ಶಕ್ತಿ ಅನ್ನೋದು ಅಥವಾ ಅರಿವು ಅನ್ನೋದು ಅಂದ್ರೆ ನಿಂಗೆ ಗೊತ್ತಾಗತ್ತೆ ಯಾವ ರೀತಿ ನಿನ್ನ ಶಕ್ತಿ ಇಡೀ ಪ್ರಪಂಚಕ್ಕೆ ಹೋಗೋದು. ನೀರಲ್ಲಿ ಇಳಿದ ತಕ್ಷಣ ಹೇಗೆ ನಿನ್ನ ಸುತ್ತ ರಿಪಲ್ಸ್ ಇಡುತ್ತೆ, ಮತ್ತೆ ಅಲೆ ಹಂಗೆ 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 ಹರ್ಕು ದೊಡ್ಡದಾಗ್ತಾ ಆಗ್ತಾ ದಡ ಸೇರುತ್ತೆ. ನೋಡ್ತಾ ಇದ್ರೆ ಅಯ್ಯೋ ಹೌದಲ್ವಾ, ನೀನು ಮುಳುಗಿದ ತಕ್ಷಣ, ನೀನು ನೀರಲ್ಲಿ ಇಳಿದ ತಕ್ಷಣ ಹೇಗೆ ಅಲೆಗಳು ಹೋಯಿತು. ಕೊಳದೆ ನೀವೊಂದು ತೆರೆ ಎದ್ದು ಹರಡುತ್ತೆ. ಕೊಳದಿ ನೀವೊಂದು ತೆರೆ ಎದ್ದು ಹರಡುತ್ತೆ. ವಲಯಗಳಾಗಿ ಸಾರುವುದು ದಡಕ್ಕೆ. ಈಗ ಒಂದು ರಿಪಲ್ಲಿಂದ ಇನ್ನೊಂದು ರಿಪಲ್ ಹಂಗೆ ದಡಕ್ಕೆ ಯಾವ ರೀತಿ ಸಾರುತ್ತೆ. ಇದು ಉದಾಹರಣೆ ಕೊಡ್ತಾರೆ, ನಾವು ಅದನ್ನು ಕಲ್ಪಿಸ್ಕೊಳ್ಬೇಕು. ಅಲೆಗಳ ತೆರದಿ ನಿನ್ನಾತ್ಮದಿಂ ಪರಿದು. ಅಲೆಗಳು ಹೇಗೆ ಹೇಳುತ್ತೋ ಆ ರೀತಿ ನನ್ನ ಆತ್ಮದಿಂದ ಪರಿದು ಕಲಿತುಕೊಳ್ಳಲಿ ಜಗದಿ. ಹಾಗೆ ಹರಡಿ ಜಗತ್ತಲ್ಲಿ ಒಂದಾಗೋಣ. ಓಪನ್ ಯುವರ್ ಡೋರ್. ಎಷ್ಟು ಜನ ನಿನ್ ಕೈಲಾಗತ್ತೆ, ಎಷ್ಟು ಜೀವಿಗಳ ನಿನ್ ಕೈಲಾಗ್ತಾರೆ, ಅದನ್ನ ಪ್ರತಿ ನಿತ್ಯವೂ ಕೂಡ ಅದನ್ನ ಎಂಬ್ರೇಸ್ ಮಾಡು. ಎಲ್ಲರನ್ನೂ ಸೇರಿಸ್ಕೋ. ನಾವು ಅಂತೀವಿ ದೇಹದ ಒಂದು ರಿಲೇಶನ್ಶಿಪ್ ಒಂದು ಘಳಿಗೆ ಖುಷಿ ಕೊಡ್ಬೋದು, ತೋರಿಕೆ ಅಷ್ಟೇ. ಇನ್ನೊಂದು ಘಳಿಗೆ ಮತ್ತೆ ಜಗಳ. ಮಾನಸಿಕವಾಗ್ಲೂ ಅಷ್ಟೇನೆ. ಒಂದು ನಿಮಿಷ ಸರಿಗಿದ್ದವ್ರು ಇನ್ನೊಂದು ನಿಮಿಷ ಸರಿಗಿರಲ್ಲ. ಬುದ್ಧಿನೂ ಅಷ್ಟೇನೆ ಕೆಡ್ತಾ ಇರುತ್ತೆ. ಪ್ರತ್ಯೇಕ ಪರ್ಸನಲ್ ಅನ್ಕೊಂಡ್ಬಿಟ್ಟ ತಕ್ಷಣ, ಪ್ರೈವೇಟ್ ಪರ್ಸನಲ್ ಅಂತ ಅನ್ಕೊಂಡ ತಕ್ಷಣ, ಸೆಲ್ಫ್ ಐಡೆಂಟಿಟಿ ಬಂದ ತಕ್ಷಣ, ಸೆಲ್ಫ್ ಐಸೋಲೇಷನ್ ಆದ ತಕ್ಷಣ ನಾವು ಒಂದು ಪರ್ಸನ್ ಆಗ್ಬಿಡ್ತೀವಿ. ವಿ ಆರ್ ನಾಟ್ ಇಂಡಿವಿಜುವಲ್ಸ್. ಪರ್ಸನಾಲಿಟಿ ಈಸ್ ಓನ್ಲಿ ಆಫ್ ದಿ ಬಾಡಿ ಅಂಡ್ ದಿ ಮೈಂಡ್, ಅವರ್ ಮೆಮರೀಸ್ ಅಂಡ್ ಅವರ್ ಹ್ಯಾಬಿಟ್ಸ್. ಇದಕ್ಕೆ ತಕ್ಕಂತೆ ನಾವು ಹುಡ್ಕೊಂಡು ಹೋಗ್ತಿರ್ತೀವಿ. ಈ ವ್ಯಕ್ತಿ ಅನ್ನೋದು ಬರೀ ಒಂದು ನಾವು ಮಾಡ್ಕೊಂಡಿರೋದು, ನಮ್ಮ ಕರ್ಮ ಇದು. ಆದರೆ ಇಂಡಿವಿಜುವಲ್ ಅನ್ನೋದಿದೆಯಲ್ಲ, ದಟ್ ಈಸ್ ಅ ಹೋಲ್, ಇಂಡಿವಿಸಿಬಲ್ ಹೋಲ್. ಇದು ಶಾಶ್ವತವಾಗಿರೋದು. ಈ ಒಂದು ಶಿಫ್ಟೇನೆ ವ್ಯಷ್ಟಿಯಿಂದ ಸಮಷ್ಟಿ, ಪರ್ಸನಾಲಿಟಿ ಟು ಇಂಡಿವಿಜುವಾಲಿಟಿ. ಪ್ರತ್ಯೇಕ ಸುಖವಲ್ಲದದು ಘಳಿಗೆ ತೋರ್ಕೆ ಇದೆ. ಪ್ರತ್ಯೇಕ ಮಾಡಿಕೊಂಡ್ರೆ ಸೆಲ್ಫ್ ಐಸೋಲೇಷನ್ ಸುಖವಲ್ಲವದು ಘಳಿಗೆ ತೋರ್ಕೆ ಇದು. ಆತ್ಮ ವಿಸ್ತಾರವಾಗಿಪುದೇ ನಿತ್ಯ ಸುಖ, ಶಾಶ್ವತ ಸುಖ, ಸಚ್ಚಿದಾನಂದ ಅನುಭವ ಆಗಬೇಕಾದ್ರೆ ಅದು ನಾವು ಎಕ್ಸ್ಪ್ಯಾಂಡ್ ಆಗ್ತಾ ಇರಬೇಕು, ಅದು ಹರಡ್ತಾ ಇರಬೇಕು. ಆತ್ಮವಿಸ್ತಾರ. ಅದಕ್ಕೆ ಯಾವಾಗಲೂ ಕೂಡ ಯಾವ ಮೊಮೆಂಟಲ್ಲಿ ನೋಡಿ, ಒಂದು ಮನೆ ಅಂದರೆ ತಂದೆ ತಾಯಿಗೆ ಎಲ್ಲರನ್ನೂ ತಗೊಳ್ಳೋ ಜವಾಬ್ದಾರಿ ಇದೆ. ತಂದೆ ತಾಯಿ ಅಂದ ರೋಲ್ ತಗೊಂಡ ತಕ್ಷಣ ಇಡೀ ಮನೆ ನಂದು ಅಂತ, ಮನೆಯವರೆಲ್ಲ ನನ್ನವರು, ಇದಕ್ಕೆ ಸಂಬಂಧಪಟ್ಟಿರೋಲ್ಲ ನನ್ನವರು ಅಂತ ಮನೆ ಅನ್ನೋದು ಸೃಷ್ಟಿಯಾಗುತ್ತೆ. ಹಾಗೆ ಬರೀ ಮನೆಗೆ ಸೀಮಿತ ಆಗಬೇಡ, ನೀನು ಪ್ರಪಂಚಕ್ಕೆ ತಂದೆ ತಾಯಿ ಆಗೋದೇ ಬ್ರಹ್ಮಾಸ್ಮಿ ತತ್ವ, ದ ಗ್ರೇಟ್ ತತ್ವ. ಇನಿಸಿಯೇಷನ್ ಯಾವುದು? ಬಿಕಮಿಂಗ್ ಪೇರೆಂಟ್ ಟು ದ ವರ್ಲ್ಡ್. ಆ ಪೇರೆಂಟಲ್ ಕ್ವಾಲಿಟಿ ಇದೆಯಲ್ಲ, ಅದು ಆತ್ಮವಿಸ್ತಾರವಾಗಿಪ್ಪುದೇ ನಿತ್ಯ ಸುಖ. ಆ ವ್ಯಕ್ತಿ ಜೀವನದ ಒಂದು ಸೊಂಪೇನಿದೆ, ಇಂಡಿವಿಜುವಲಿಟಿಗೆ ಒಂದು ಸೊಂಪು ಅಂದರೆ ರಿಚ್ನೆಸ್ ಏನಿದೆ, ಅದು ಸಮಷ್ಟಿ ಜೀವನದಲ್ಲಿದೆ. ಎಲ್ಲರನ್ನೂ ಸೇರಿಸ್ಕೊಳ್ಳೋದ್ರಲ್ಲಿ ಆ ಸೊಂಪಿದೆ, ಆ ರಿಚ್ನೆಸ್ ಇದೆ. ಒಟ್ಟು ಬಾಳುವುದ ಕಲಿಯೋ ಮಂಕುತಿಮ್ಮ. ಒಟ್ಟಿಗೆ ಸೇರಿ ನೀನು ಬಾಳೋದನ್ನ ಕಲಿ. ಅವಕಾಶಗಳು ಬರ್ತಾ ಇದೆ, ಕನೆಕ್ಟ್ ಆಗಿದೆ, ಮುಂಚೆನೆ ಅವಕಾಶಗಳು ಬರುತ್ತೆ, ಅದರಲ್ಲಿ ಅದಕ್ಕೆ ಸಾಧ್ಯತೆಯೂ ಇರುತ್ತೆ. ನಾವು ಅದನ್ನ ಐಸೋಲೇಟ್ ಮಾಡ್ಕೋಬಾರ್ದು. ಪ್ರತ್ಯೇಕ ಸುಖವಲ್ಲದದು ಗಳಿಗೆ ತೋರ್ಕೆಯದು, ಆತ್ಮ ವಿಸ್ತಾರವಾಗಿಪುದೇ ನಿತ್ಯ ಸುಖ. ವ್ಯಕ್ತಿ ಜೀವನದ ಸೊಂಪು ಸಮಷ್ಟಿ ಜೀವನದಿ, ಒಟ್ಟು ಬಾಳುವುದ ಕಲಿಯೋ ಮಂಕುತಿಮ್ಮ. ಜೀವನದಲ್ಲಿ ಅಳು ಇದೆ, ನಗು ಇದೆ. ಹೌದು, ಮನುಷ್ಯನಿಗೆ ಇದೆ. ಅದು ಮೇಲೆ ಅಳು, ನಾವು ಮೇಲೆ ನಗು ಬರ್ಬೋದು ಸೂಪರ್ಫಿಷಿಯಲ್ ಆಗಿ. ಒಳಗಿಂದಲೇ ಅಳು ಬರ್ಬೋದು, ಒಳಗಿಂದಲೇ ನಗು ಬರ್ಬೋದು. ಆ ಡೈಮೆನ್ಷನ್ ಎಲ್ಲಿಂದ ಬರ್ತಾ ಇದೆ ಅಳು ಅನ್ನೋದು, ಎಲ್ಲಿಂದ ಬರ್ತಾ ಇದೆ ನಗು, ನಮಗೆ ಮಾತ್ರ ಗೊತ್ತಾಗುತ್ತೆ. ಆದರೆ ನಮ್ಮ ಹೃದಯದಲ್ಲಿ ಬಡಿತ ನಡೀತಾ ಇದೆ, ಲಬ್ ಡಬ್ ಲಬ್ ಡಬಲ್. ಹೃತ್ ಕಪಾಟೋದ್ಘಾಟ ಅದು. ಯಾವುದು? ಹೃತ್ ಕಪಾಟೋದ್ಘಾಟ
ಅಳುವೇನು ನಗುವೇನು ಬರೀ ಹೃತ್ ಕಪಾಟೋದ್ಘಾಟ. ಅದು ಒಳಗಡೆ ನಮ್ಗೆ ಇದ್ದಾಗ ಒಂದು ಹೇಗೆ ಬಡ್ಕೋತಾ ಇದೆ ಎದೆ ಹೃದಯದಲ್ಲಿ, ಆ ಫೀಲ್ ಆಗ್ತಾ ಇದೆ ಅಲ್ವಾ, ನೀನು ಜೀವಂತವಾಗಿದೆಯಾ, ಜೀವಂತಿಕೆ ಗೊತ್ತಾಗ್ತಿದೆ. ಹೃದಯ ಬಡಿತಾ ಇದ್ರೆ ಯು ಫೀಲ್ ದಟ್ ಪಲ್ಸೇಷನ್, ಯು ಫೀಲ್ ದಟ್ ಥ್ರಾಬಿಂಗ್ ಸೆನ್ಸೇಷನ್. ಇದು ನಿನಗಿದೆ ಅಲ್ವಾ. ಹೀಗಿದ್ದ ಮೇಲೆ ನೀನು ಕಲ್ಲ ಅಲ್ಲ. ಎಲ್ಲರೂ ಸೇರಿಸ್ಕೋಬಹುದಲ್ವಾ, ಎಲ್ಲರೂ ನೀನು ತಗೊಳ್ಬಹುದಲ್ವಾ. ನೀನೇನು ಕಲ್ಲಲ್ಲ, ಯಾತಕ್ಕೆ ಪ್ರತ್ಯೇಕವಾಗ್ತೀಯ? ನೀನು ಮರಳ ಅರಳಲ್ವಾ, ನೀನು ಅರಳ್ತೀಯ. ನೀನು ಮರಳಲ್ಲಿ ಕಾಳು ಹಾಕಿ ಹುರಿದ್ರೆ ಪಾಪ್ಕಾರ್ನ್ ಸಿಡಿಯುತ್ತೆ, ಮರಳು ಸಿಡಿಯಲ್ಲ, ಅರಳಲ್ಲ. ನೀನು ಕಲ್ಲು ಅಲ್ಲ, ಮರಳು ಅಲ್ಲ. ಅತ್ರೆ ಒಳಗಿಂದ ಹತ್ತು ಬಿಡು, ನಕ್ರೆ ಹೊರಗಿಂದೆಲ್ಲ ಎಲ್ಲರನ್ನು ನಗಿಸಿ ಆ ನಗುನ ತಗೋ. ಒಳಗೂ ಹೊರಗೂ ಒಂದು ಮಾಡಿಬಿಡು. ಒಳ ಜಗವ ಹೊರಪಡಿಪ, ಒಳ ಜಗವ ಹೊರಪಡಿಪುದು ನಿನ್ನಳು, ಹೊರ ಜಗವನ್ನೊಳಕೊಡುವ. ಇದು ನಗು. ನಗುವಿಂದ ಎಲ್ಲವನ್ನು ಒಳಗೆ ತಗೋ, ಅಳು ಎಲ್ಲ ಹೊರಗೆ ಹಾಕು. ಸುಳಿ ದಾರಿಗಳು ಅಂದ್ರೆ ಸೀಕ್ರೆಟ್ ಅಂತ. ಸುಳು ದಾರಿಗಳವು ಯಾವುದು? ಅಳು ನಗುವು. ಸುಳು ದಾರಿಗಳು ಅಳು ನಗುವು. ಅಳುದು ನಗುವುದು ಎರಡು ಸೀಕ್ರೆಟು. ಅದನ್ನ ಮೇಲ್ಮೇಲೆ ನಾನು ಅಳೋದೇ ಇಲ್ಲ ನನ್ನ ಪರ್ಸನಾಲಿಟಿಗೆ ಅದು ಮಾಡ್ಕೊಂಡ್ರೆ ನೀನು ಫೂಲ್ ಆಗ್ತೀಯ. ನಾನು ನಗೋದೇ ಇಲ್ಲ, ನಾನು ಎಷ್ಟು ನಗಬೇಕು ಅಷ್ಟೇ ನಗೋದು, ನಾನು ಅಷ್ಟು ಹಂಗೆಲ್ಲ ನಗಲ್ಲ ಅಂದ್ರೆ ನೀನು ಫೂಲ್ ಆಗ್ತೀಯ. ನಗು ಅಳು ನಿನ್ನ ಕೈಲಿ ಇಲ್ಲ. ಆ ಒಳಗಿಂದ ಅದು ಸೀಕ್ರೆಟ್, ಅದು ಸೀಕ್ರೆಟ್ ಆಗಿರೋ ದಾರಿ. ಹತ್ರ ಒಳಗಿಂದ ಅಳು ಎಲ್ಲ ಹೊರಗೆ ಹಾಕು, ಹೊರಗಿನಲ್ಲಿ ಒಂದಾಗು. ನಕ್ರೆ ಎಲ್ಲ ನಗು ನಗ್ಸು, ಎಲ್ಲಾದ್ರೂ ನೀನು ಒಳಗೆ ತಗೋ. ಒಳ ಹೊರ ಎರಡು ಸೇರೋದು ಮಂಕುತಿಮ್ಮ. ಇದು ವ್ಯಷ್ಟಿಯಿಂದ ಸಮಷ್ಟಿ ಅನ್ನೋದು ಹೇಗೆ ಒಂದು ಪರ್ಸನಾಲಿಟಿಗೂ ಒಂದು ಇಂಡಿವಿಜುವಲ್ಗೂ ನಮ್ಮಲ್ಲಿ ವ್ಯತ್ಯಾಸ ಬರುತ್ತೆ. ಇದು ಒಂದು ದೊಡ್ಡ ಒಂದು ಪರಿವರ್ತನೆ ನಮ್ಮಲ್ಲಿ ಅಂತ ಬಹಳ ಚೆನ್ನಾಗಿ ಹೇಳಿದ್ದಾರೆ.